ಕೆಲವು ನನ್ನ ಯುವಕರು ಬಹಳ ಪ್ರೀತಿಯಿಂದ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ದೀರಿ. ಬಹಳ ಸಂತೋಷ. ನಿಮ್ಮ ಗೋ ಬ್ಯಾಕ್ ಸ್ವೀಕಾರ ಮಾಡಿದ್ದೇನೆ. ಆದರೆ ವೇದಿಕೆಯಲ್ಲಿರುವಂತ ನಮ್ಮ ರಾಘವೇಂದ್ರರವರು, ರೇಣುಕಾಚಾರ್ಯರವರು, ರಾಜೂರವರು, ವೇದಿಕೆಯಲ್ಲಿರುವಂತ ಎಲ್ಲರ ಗಣ್ಯರು ಡಿ.ಕೆ ಕಮ್ ಬ್ಯಾಕ್ ಅಂತ ಕರೆದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಒಂದು 100 ಜನ ಕಿರ್ಚಾಡ್ಬೋದು. ಈ 100 ಜನ ಕಿರ್ಚಾಡೋರ್ಗೆ ಜಗ್ಗೋ ಮಗ ಈ ಡಿ.ಕೆ ಶಿವಕುಮಾರ್ ಅಲ್ಲ. ಇಲ್ಲಿರುವಂತ ಸಾವಿರಾರು ಜನ ಈ ಡಿ.ಕೆ ಶಿವಕುಮಾರ್ ನನ್ನ ತತ್ವ ನಿಷ್ಠೆ ಸಿದ್ಧಾಂತ ನಿಮ್ಗೆಲ್ಲ ಗೊತ್ತಿಲ್ಲ. ಇವತ್ತು ನಿಮ್ಮ ಸಮಾಜಕ್ಕೆ ಏನಾರು ಅನ್ಯಾಯ ಆಗ್ತಿದ್ದಾಗ ರಾಜೂರಿದ್ದಾರೆ ಕೇಳಿ. ಡಿ.ಕೆ ಶಿವಕುಮಾರ್ ಒಬ್ಬನೇ ನಿಮ್ಮ ಪರವಾಗಿ ನಿಂತ್ಕೊಂಡು ಹೋರಾಟವನ್ನ ಮಾಡಿದವನು. ಇದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಇವತ್ತು ಕೂಡ ನಿಮ್ಗ ರಾಜಕಾರಣ ಮಾಡ್ಬೇಕಾದ್ರೆ ಬೇರೆ ವೇದಿಕೆ ಇದೆ. ರಾಜಕಾರಣದಲ್ಲಿ ಧರ್ಮ ಇರ್ಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋನಂತ ನಾನು. ಆದ್ರಿಂದ ಇವತ್ತು ನಾನು ನಮ್ಮೆಲ್ಲ ನಾಯಕರುಗಳು ಈ ಲಂಬಾಣಿ ಜನಾಂಗದ ಹೃದಯದಲ್ಲಿ ಆ ಜನ ಕೊಟ್ಟಂತ ಶಕ್ತಿ ಇವತ್ತು ಕನಕಪುರದಲ್ಲಿ ಎಲೆಕ್ಷನ್ ನಿಂತಿದೆ. 1,23,000 ಅಂತದಿಂದ ಗೆಲ್ಸಿದ್ರು. 100ಕ್ಕೆ 100 ಲಂಬಾಣಿ ಜನಾಂಗ ಮತ್ತು ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ನನಗೆ ಮತವನ್ನ ಕೊಟ್ಟದಂತ ಇತಿಹಾಸ ಈ ಕನಕಪುರ ಕ್ಷೇತ್ರದಲ್ಲಿದೆ. ನೀವು ಕೇಳಿ. ಆ ಪ್ರೀತಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ತಾವು ಚಿಂತೆ ಮಾಡೋದು ಬೇಡ. ರಾಜು ನನ್ನ ಆತ್ಮೀಯ ಸ್ನೇಹಿತರು, ಅವರೆಲ್ಲ ಸ್ನೇಹಿತರುಗಳು. ನೀವು ಹೋರಾಟ ಮಾಡೋದು ತಪ್ಪು ಅಂತ ಹೇಳುದಿಲ್ಲ. ಯಾವ ಸಂದರ್ಭದಲ್ಲಿ ಏನು ಹೋರಾಟ ಮಾಡಬೇಕು ಆ ಹೋರಾಟ ಮಾಡಬೇಕು. ಈ ಧಾರ್ಮಿಕ ಸಭೆಯಲ್ಲಿ ಮಾಡೋದ್ರಿಂದ ನಿಮ್ಗೇನು ಪ್ರಯೋಜನ ಆಗುದಿಲ್ಲ. ಇವತ್ತೇನಾದ್ರು ಅನುಕೂಲ ಆಗ್ಬೇಕು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಹಿಂದೆ ರಾಥೋಡ್ ಅವರ ಕಾಲದಲ್ಲಿ, ಕೆ.ಟಿ. ರಾಥೋಡ್ ಅವರ ಕಾಲದಲ್ಲಿ ನಿಮ್ಮನ್ನ ಎಷ್ಟಿಗೆ ಸೇರಿಸಿ ತಾಂಡ್ಯ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ನಿಮ್ಮ ಬದುಕಿಗೆ ಹೊಸ ರೂಪವನ್ನು ಕೊಟ್ಟಂತ ಯಾವ್ದಾದ್ರು ಒಂದು ಸರ್ಕಾರ ಇತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಯಾರು ಏನೇ ಗೋ ಬ್ಯಾಕ್ ಅಂತ ಹೇಳಿದ್ರು ಈ ಡಿ.ಕೆ ಶಿವಕುಮಾರ್ ಜಗ್ಗೋ ಮಗ ಅಲ್ಲ. ರಾಜುಗೂ ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ರಿಂದ ನಾನು, ವೈದ್ಯರವರು, ಬೋಸರಾಜ್ ಅವರು, ನಿಮ್ಮ ಡೆಪ್ಯೂಟಿ ಸ್ಪೀಕರ್ ಅವರು, ನಮ್ಮ ಸಂಸತ್ ಸದಸ್ಯರುಗಳು, ನಮ್ಮ ಹೈಕೋರ್ಟ್ ಜಡ್ಜ್ ಸಾಹೇಬರು, ಈ ವೇದಿಕೆ ಇರುವಂತೆಲ್ಲ ಪಕ್ಷಾತೀತವಾಗಿರುವಂತ ಗಣ್ಯರು, ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೇವೆ. ನಿಮ್ಮ ಬದುಕಿನಲ್ಲಿ ನಿಮ್ಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ. ಇದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ರಾಜಕಾರಣ ಎಲೆಕ್ಷನ್ ಇದ್ದಾಗ ಮಾಡೋಣ. ಇಷ್ಟು ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ನೀವು ಗೋ ಬ್ಯಾಕ್ ಅನ್ನೋದಕ್ಕೆ ನಮ್ಗೆ ಕಮ್ ಬ್ಯಾಕ್ ಅನ್ನೋ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸೇವಾಲಾಲ್.